ನನ್ನ ಹೆಸರು ಅವಿನಾಶ್ ಅಂತ. ಇಲ್ಲೇ ನಿವಾಸಿ ನಾನು. ಇಲ್ಲಿ ನಮ್ಮ ರೋಡು ಸುಮಾರು ವರ್ಷದಿಂದ ಈ ಥರ ಯಾರು ತಿರ್ಗಾಡಕ್ಕೆ ಆಗಲ್ಲ. ಇದೊಂದು 10-15 ಮನೆಗಳಿದ್ದಾವೆ. ಈ ರೋಡು 10-15 ಮನೆಗಳು ಸಿಗ್ತವೆ. ಮಳೆಗಾಲದಲ್ಲಿ ನಾವಿಲ್ಲಿ ವೆಹಿಕಲ್ ಎಲ್ಲ ನಾವು ಬೇರೆ ಕಡೆ ನಿಲ್ಲಿಸ್ಬೇಕು, ಇಲ್ಲಿ ಹೋಗೋಕ್ಕೆ ಆಗಲ್ಲ. ಆಮೇಲೆ ನಡ್ಕೊಂಡು ಹೋಗ್ಬೇಕು. ಆಮೇಲೆ ತಿರುಗೋರಿಗೆ, ಮಕ್ಕಳಿಗೆ ಎಲ್ಲರಿಗೂ ತೊಂದರೆ. ಯಾರಿಗಾರು ಹುಷಾರಿಲ್ಲ ಅಂತಾದ್ರೆ ಈ ರೋಡಲ್ಲಿ ಕರ್ಕೊಂಬರೋಕ್ಕೆ ಆಗಲ್ಲ, ನಡ್ಕೊಂಡು ಹೋಗೋದೇ ಕಷ್ಟ ಹೇಳ್ಬೇಕಂದ್ರೆ. ಆ ತರ ಪರಿಸ್ಥಿತಿ ಇದೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಲ್ಲ ಹೇಳಿದೆ. ಪ್ರತಿ ವರ್ಷ ಎಲೆಕ್ಷನ್ ಟೈಮಲ್ಲಿ ಎಲ್ಲ ನಾವು ಹೇಳ್ತೀವಿ, ರೋಡ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಮತ್ತೆ ಈ ಕಡೆ ಬರೋದೆಲ್ಲ ಬೇರೆ ಕಡೆ ರೋಡ್ಗಳೆಲ್ಲ ಆಗ್ತದೆ. ಜಾಗದಲ್ಲಿ ಅಲ್ಲೆಲ್ಲ ಮಾಡ್ತಾರೆ, ಮನೆ ಇದ್ದಲ್ಲಿ ಮಾಡೋದು. ಈ ರೋಡ್ ನಮ್ಗೆ ಇಂಪಾರ್ಟೆಂಟ್ ಇದು. ಹಾ, ಹಾಗೆ ಹೊಳೆ ಹೋಗುತ್ತೆ. ಹೊಳೆ ದಾಟಿದ್ರೆ ನಮ್ಗೆ ಇಲ್ಲಿ ಅಮೀನ್ಕುಡಿಗೆ ಹೋಗಕ್ಕೆ ಹತ್ರ, ಆ ಮೇನ್ ರೋಡಿಗೆ, ಮೇನ್ ರೋಡಿಗೆ ಸೇರುತ್ತೆ. ಅದಕ್ಕೆ ಹತ್ರ ಆಗುತ್ತೆ. ಹಾಗಾಗಿ ಸ್ವಲ್ಪ ಗಮನ ಹರಿಸ್ಬೇಕು ಈ ಕಡೆ. ಈ ರೋಡ್ ಒಂದ್ ಸ್ವಲ್ಪ ನಮ್ಗೆ ಮಾಡ್ಕೊಟ್ರೆ ಮಾಡಿಸಿ ತುಂಬಾ ಒಳ್ಳೆ ಉಪಕಾರ ಆಗುತ್ತೆ. ಬೇರೆ ಕಡೆ ಎಲ್ಲ ಕಡೆ ಆಗ್ತದೆ, ಇದೊಂದೇ ರೋಡ್ ಈ ತರ ಇದಾಗಿರುತ್ತೆ. ಮಳೆಗಾಲದಲ್ಲಿ ಮಾತ್ರ ನಡ್ಕೊಂಡು ಹೋಗೋದೇ ಕಷ್ಟ, ಆ ತರ ಪರಿಸ್ಥಿತಿ. ನೀರೆಲ್ಲ ಇದ್ರಲ್ಲಿ ಒಂದು ಚರಂಡಿ ವ್ಯವಸ್ಥೆ ಇಲ್ಲ, ಏನೂ ಇಲ್ಲ. ಪ್ರತಿ ಒಂದು ಇದ್ರಾಗೆ ಅಂದ್ರೆ ಏನಾದ್ರು ಕೃಷಿಗೆ ಏನಾದ್ರು ಅಂದ್ರೆ ಇಲ್ಲಿ ಈ ಭಾಗದಲ್ಲಿ ಇರೋದು ಸ್ವಲ್ಪ ಕೃಷಿಕರು ಇದ್ದಾರೆ. ನಮಗೆ ಗೊಬ್ಬರ ತರೋಕೆ ಮಳೆಗಾಲದಲ್ಲಿ ಎಲ್ಲದಕ್ಕೂ ಕಷ್ಟ. ನಾವು ರೋಡಿಂದ ಹೊತ್ಕೊಂಡು ಹೋಗ್ಬೇಕು. ಅಲ್ಲ, ಈ ತರ ಕೆಸರು ರಸ್ತೆಯಲ್ಲಿ ಫೋರ್ ವೀಲ್ ಗಾಡಿ ಬೇಕು, ಆದ್ರೂ ಜಾರುತ್ತೆ. ಫೋರ್ ವೀಲ್ ಗಾಡಿನೂ ಹೋಗಕ್ಕಾಗಲ್ಲ, ಆ ತರ ಆಗುತ್ತೆ. ನೀರು ಹೋಗುತ್ತೆ. ನಾವು ದಿವಸ ಈ ರೋಡಾಗೆ ಓಡಾಡೋದು, ಆದ್ರೆ ಈ ರೋಡ್ ಸರಿ ಇಲ್ಲ. ನಮ್ಮ ಬಾರಿ ಒಂದೆಲ್ಲ ಹೊಂಡ ಗುಂಡ ಮಳೆಗಾಲದಾಗಂತೂ ಹೋಗಿಲ್ಲ. ವಯಸ್ಸಾದವರಲ್ಲಿ ಇದ್ದಿದ್ರೆ ಭಾರಿ ಕಷ್ಟ ಆಗುತ್ತೆ. ಜೀಪ್ ಸಮೇತ 4 ಜೀಪ್ ಇಲ್ಲಿ ಹೋಗಕ್ಕಾಗೋದಿಲ್ಲ. ಮತ್ತೆ ವಯಸ್ಸಾದವರೆಲ್ಲ ಮನೇಲಿ ಇರ್ತಾರೆ, ಅವ್ರನ್ನೆಲ್ಲ ಒಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಮಳೆ ಬಂತು, ಈಗಲೂ ಬ್ಯಾಸಿಗೆ ಸಮೇತ ಹೊಂಡ ಬಿದ್ದು ಈ ರೋಡ್ ನಡಿಕೆ ಆಗಿದೆ. ಆ ತರ ಉಂಟು. ನಮಗೆ ಒಂದು ಇದನ್ನು ಟಾರ್ ರೋಡ್ ಮಾಡ್ಕೊಡ್ಬೇಕಾಗಿ ಕೇಳ್ಕೊಳ್ತೇನೆ. ಈ ಭಾಗದಲ್ಲಿ ಈಗ ಇಲ್ಲಿನ ಜನಪ್ರತಿನಿಧಿಗಳ ಗಮನಕ್ಕೆ ಯಾವ್ದೆಲ್ಲ ತಂದೆ ಎಲೆಕ್ಷನ್ ಟೈಮ್ ಬಂದಾಗ ನಾವು ಮಾಡ್ಕೊಡ್ತೀವಿ, ಹಾಗೆ ಮಾಡ್ತೀವಿ. ಈ ಸಲ ಎಲೆಕ್ಷನ್ ಆದ ಕೂಡಲೇ ನಿಮ್ ರೋಡ್ ಮಾಡ್ತೀವಿ, ನಾವು ಇದನ್ನೇ ಮಾಡ್ತೀವಿ ಫಸ್ಟ್ ಅಂತ ಎಲ್ಲ ಹೇಳ್ತಾರೆ. ರಾಜೇಂದ್ರ ಹೇಳಿದ್ರು, ಎಲ್ಲ ಹೇಳಿದ್ರು. ಯಾರು ಇದುವರೆಗೆ ನಮ್ಮ ರೋಡ್ ಕಡೆ ಬರಲ್ಲ. ನಮ್ಗೆ ಏನು ಎಲೆಕ್ಷನ್ ಆದ್ಮೇಲೆ ಮತ್ತೆ ತಲೆ ಹಾಕೋದಿಲ್ಲ ಯಾರು. ಈಗ ಬೇರೆ ಕಡೆ ಎಲ್ಲ ರೋಡ್ ಅಂದ್ರೆ ಅಲ್ಲಿ ಮನೆ ಇಲ್ದಿದ್ದ ಜಾಗದಲ್ಲಿ ಅಲ್ಲೆಲ್ಲ ಆ ಕಡೆ ಎಲ್ಲ ಆಗುತ್ತೆ. ಇದು ನಮ್ದು ರೋಡ್ ಅಂತ ಭಾರಿ ಹಿಂದುಳಿದು ಅಂದ್ರೆ ಅಷ್ಟು ಹಿಂದುಳಿದು ಹೋಗಿದೆ. ಆ ತರ ಆಗಿದೆ. ಇಲ್ಲೊಂದು 10-15 ಮನೆ ಉಂಟು ನೋಡಿ. ಯಾವ ಮನೆಗೆ ಒಂದು ಹುಷಾರಿಲ್ಲ, ವಯಸ್ಸಾದವರು ಇದ್ರೆ ಎಲ್ಲ ಅವ್ರನ್ನ ಹೊತ್ಕೊಂಡೇ ಹೋಗ್ಬೇಕು. ಆ ಪರಿಸ್ಥಿತಿ ಈ ರೋಡು ಉಂಟು. ಬಂದ ಮೇಲೆ ಕರಿಗೊಂಚೂರು ಬಂದು ಗಮನ ಹರಿಸಿದ್ರೆ ಗೊತ್ತಾಗತ್ತೆ ಈ ರೋಡ್ ಹೇಗೆ ಏನು. ಸರ್ಕಾರಗಳು ಕೆಲವೊಂದು ಕೆಲಸಗಳು ಆಗ್ತಾ ಇದಾವೆ, ಎಲ್ಲಾ ಶಾಸಕರ ಗಮನಕ್ಕೆ ತಂದಿದ್ರು. ನಾವು ಹೇಳಿದ್ದೇವೆ ಎಲ್ಲರಿಗೂ. ಓಟಿ ಎಲೆಕ್ಷನ್ ಟೈಮ್ ಅವರೆಲ್ಲ ಬಂದು ನಾವು ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ, ಬಿಟ್ಟರೆ ಬೇರೆ ಏನೂ ಮಾಡೋದಿಲ್ಲ. ನಮಗೆ ಹೋಗೋಲಿಗೂ ನಾವು ಇವರೆಲ್ಲ ಬಂದ್ರು, ಅವ್ರ ಗಮನಕ್ಕೂ ನಾವು ಎಲ್ಲ ಶಾಸಕರಿಗೆಲ್ಲ ಹೇಳಿದ್ದು, ಯಾವ್ದು ಮಾಡೋಣ ಬಿಟ್ರೆ ಅಂತ ಒಂದು ಹೇಳಿದ್ಬಿಟ್ರೆ ಮತ್ತೆ ಏನೂ ಮಾಡಲ್ಲ ಈ ರೋಡ್. ಇದುವರೆಗೆ ಸ್ಯಾಂಕ್ಷನ್ ಆಗಿದೆ ಅಷ್ಟು ಇಷ್ಟು ಅಂತ ಹೇಳ್ತಾರೆ. ಯಾವ ಇದುವರೆಗೂ ನಮಗೆ ಇದಾಗಿಲ್ಲ. ಈಗ ಬೇರೆ ಕಡೆ ಎಲ್ಲ ಕೆಲಸ ಆಗ್ತಾ ಇದೆ, ಆದ್ರೆ ನಿಮ್ಮ ಭಾಗದಲ್ಲಿ ಕೆಲಸ ಏನೂ ಆಗ್ತಾ ಇಲ್ಲ. ಯಾವ ಒಂದು 5 ಪೈಸದ್ದು ನಮಗೇನು ಪ್ರಯೋಜನ. ಭಾಗಕ್ಕೆ ಬೇಕಾಗಿದ್ದು ಒಂದು ರಸ್ತೆ, ನೀರು ಎರಡು ಮಾತ್ರ. ಹೌದು ನಮಗಷ್ಟೇ. ಅದು ರೋಡ್ ಅಂತ ಏನಾದ್ರೆ ಮತ್ತೆ ಇನ್ನೇನು ಬೇಡ. ನಮ್ಮ ಸರ್ಕಾರದಿಂದ ಏನೂ ನಮಗ್ ಬೇಡ. ಅದೇ ಹೇಳ್ತೀವಿ, ರೋಡ್ ಒಂದು ಬೇಕು. ಮಳೆಗಾಲದಲ್ಲಿ ತುಂಬಾ ವಯಸ್ಸಾದವರು ಎಲ್ಲರೂ ಒಂದು ಟಾರ್ ರೋಡು ಮಾಡಬೇಕಾಗ್ತಾ ಇದೆ. ರತ್ನಾಕರ. ನಾವು ನಾಗನ್ಮಕ್ಕಿ, ಕೇಕೆಳ ಗ್ರಾಮ, ನಾಗನ್ಮಕ್ಕಿಯಿಂದ ಗ್ರಾಮಸ್ಥರು ನಾವು. ನಮಗೆ ಸುಮಾರು ಒಂದು 25 ವರ್ಷದಿಂದ ಸರಿಯಾದ ಇದು ಪಂಚಾಯತಿ ರಸ್ತೆನೆ, ಆದ್ರೂ ಕೂಡ ನಮಗೆ ಅಲ್ಲಿ ತಿರುಗಾಡ್ಲಿಕ್ಕೆ ತುಂಬಾ ತೊಂದರೆ ಆಗ್ತಿದೆ. ವರ್ಷಾನುವರ್ಷ ಅಲ್ಲಿ ಮತದಾನ ಕೇಳಲಿಕ್ಕೆ ಸಂದರ್ಭದಲ್ಲಿ ಮತದಾನ ಕೇಳಲಿಕ್ಕೆ ಬರ್ತಾರೆ. ಆದ್ರೂ ಕೂಡ ನಮಗೆ ಒಂದು ಸುಳ್ಳು ಆಶ್ವಾಸನೆ ಕೊಟ್ಟು ಈ ಸಲ ಆಗುತ್ತೆ, ಬರುವ ವರ್ಷ ಆಗುತ್ತೆ ಅಂತೇಳಿ ಸುಳ್ಳು ಆಶ್ವಾಸನೆ ಕೊಟ್ಟು ನಮಗೆ ರೋಡ್ ಮಾಡ್ತೀವಿ ಅಂತೇಳಿ ನಮ್ಮಿಂದ ಮತ ಪಡೀತಾರೆ. ಆದರೆ ಇದುವರೆಗೆ ಯಾವುದೇ ಸರ್ಕಾರಿ ಅಧಿಕಾರಿಗಳಾಗಲಿ, ರಾಜಕೀಯ ಒಂದು ವ್ಯಕ್ತಿಗಳು ಕೂಡ ಯಾವುದೇ ರೀತಿಯಲ್ಲಿ ಸರಿಯಾದ ಒಂದು ನಮ್ಮ ಭರವಸೆನ ಈಡೇರಿಸಕ್ಕೆ ಇದೇ ರೀತಿ ಆಗಿಲ್ಲ. ಮತ್ತು ಇಲ್ಲಿ ಶಾಲೆ ಮಕ್ಕಳಿಗೆಲ್ಲ ತಿರುಗಾಡಲಿಕ್ಕೆ, ಮತ್ತು ಏನಾದರೂ ಎಮರ್ಜೆನ್ಸಿ ಎಲ್ಲಾದರೂ ಹಾಸ್ಪಿಟ್ಲಿಗೆ ಇದಕ್ಕೆಲ್ಲ ಹೋಗ್ಬೇಕಂದ್ರೆ ಭಾರಿ ತೊಂದರೆ ಆಗ್ತಿದೆ. ಆ ರೋಡು ಒಂದು ಇಳಿಜಾರು ರೀತಿಯಲ್ಲಿದೆ, ಮಣ್ಣು ರಸ್ತೆ. ಅದರಿಂದ ಒಂದು ಸಲ ಏನಾದರೂ ಆ ರೋಡ್ ಮಳೆಗಾಲದ ಟೈಮಲ್ಲಿ ಹೋದಾಗ ಏನಾದರೂ ಆಟೋ ಬೇರೆ ಏನಾದರೂ ಗಾಡಿ ಹೋದಾಗ ಅನಾಹುತ ಆಗುವ ಸಂಭವ ಇದೆ, ಇಳಿಜಾರು ರಸ್ತೆ ಆದ್ರಿಂದ. ಹೌದು, ಮಳೆಗಾಡಿ ಅಲ್ಲಿ ಮೇಲ್ಗಡೆ ಮೈನ್ ರೋಡ್ ಇದೆ ಸರ್, ಅಲ್ಲೇ ನಿಲ್ಲಿಸ್ತೀವಿ.
ಅಕಸ್ಮಾತ್ ಎಲ್ಲಾದರೂ ಎಮರ್ಜೆನ್ಸಿ ಏನಾದರೂ ಕೆಳಗಡೆ ಹೋಗ್ಬೇಕಾ ಅಂದ್ರೂ ಅಲ್ಲಿ ತುಂಬ ಕಷ್ಟ ಆಗುತ್ತೆ. ಹಾಸ್ಪಿಟ್ಲಿಗೆ ಏನಾದರೂ ಯಾರನ್ನಾದ್ರೂ ಕರ್ಕೊಂಡು ಹೋಗ್ಬೇಕು, ಈ ಥರ ಎಲ್ಲ ಇದ್ದಾಗ ಆ ರಸ್ತೆಯಲ್ಲಿ ತಿರುಗಾಡಲಿಕ್ಕಂತೂ ತಿರುಗಾಡೋದೇ ಕಷ್ಟ, ಜಾರುತ್ತೆ. ನಾವು ಏನಾದರೂ ಹೋಗ್ಬೇಕಂದ್ರೆ ಒಬ್ಬರನ್ನ ಕೈಯಿಂದ ಹಿಡ್ಕೊಂಡು ಹೋಗ್ಬೇಕು ಆ ಕಡೆ. ಆ ರೀತಿ ಒಂದು ವ್ಯವಸ್ಥೆ ಇದೆ ಅಲ್ಲಿ, ಹೊಂಡ ಗುಂಡಿ ಎಲ್ಲ ಅದೇ ರೀತಿ ಇದೆ. ನಾವು ಹಲವಾರು ಬಾರಿ ಶಾಸಕರಾಗಲಿ ಇಲ್ಲಿಗೆ ಪಂಚಾಯತಿಗೆ ಎಲ್ಲ ಮನವಿ ಮಾಡಿದ್ವಿ. ಇದುವರೆಗೂ ಅದರಿಂದ ಯಾವುದೇ ನಮಗೆ ರೆಸ್ಪಾನ್ಸ್ ಸರಿಯಾಗಿ ಸಿಕ್ಕಿರಲಿಲ್ಲ. ಈಗ ಅದೇ ರೀತಿ ಈಗ ಕೆಲವು ನಿಮ್ಮ ಭಾಗದಲ್ಲಿ ಕೆಲವು ಕಡೆ ಎಲ್ಲ ರಸ್ತೆಗಳು ಆಗ್ತಿದೆ. ಹೌದು ಸರ್, ಈಗ ಸುತ್ತಮುತ್ತ ರಸ್ತೆ ಆಲ್ಮೋಸ್ಟ್ ಈಗ ಆಗ್ತಾ ಇದೆ. ಆದರೆ ನಮ್ದೊಂದು ಭಾಗ ಇದು ನಾಗನ್ಮಕ್ಕಿ ಒಂದು ನಿವಾಸಿಗಳಿಗೆ ಭಾರಿ ತೊಂದರೆ ಆಗ್ತಿದೆ. ಇಲ್ಲಿ ಕೆಳಗಡೆ ಹೆಬ್ಬಾಳೆ ಮತ್ತೆ ಮಲ್ಲಿಗಾನಿ ಅಥವಾ ವಡ್ರುಕುಡ್ಗೆ ಮತ್ತೆ ಇಲ್ಲಿ ಸುಮಾರು ಸುತ್ತಮುತ್ತ ಜನಗಳು ಈ ರಸ್ತೆನೆ ಇದು, ಅಂದ್ರೆ ಇದು ಪಂಚಾಯತಿಗೆ ಸಂಬಂಧಪಟ್ಟ ರಸ್ತೆನೆ ಇದು. ಅಲ್ಲಿಂದ ಮಲ್ಲೇಶ್ವರ ಗುಡ್ಡದಿಂದ ಅಮೀನ್ಕುಡ್ಗೆ ಅಂತ ಬರುತ್ತೆ ಸರ್, ಇಲ್ಲೇ ಕೆಳಗಡೆ ಅಲ್ಲಿವರೆಗೆ ಇದು ಕನೆಕ್ಷನ್ ಇದೆ ಸರ್. ಅಲ್ಲಿಂದ ಆ ಕಡೆ ಹೋದ್ರೆ ಅಮೀನ್ಕುಡ್ಗೆ ಹೋಗಿ ಕಳಸ ಹೋಗ್ಲಿಕ್ಕೆ ನಮಗೆ ತುಂಬಾ ಹತ್ರ ಆಗುತ್ತೆ. ಆದ್ರಿಂದ ನಾವು ಜಾಸ್ತಿ ಇದ್ರಲ್ಲೇ ತಿರುಗ್ತೀವಿ. ನಮಗೆ ಅಂದ್ರೆ ಬೇರೆ ಕಡೆ ಮನೆ ಇಲ್ಲದೆ ಇರುವಂತ ಜಾಗಕ್ಕೆಲ್ಲ ರೋಡ್ ಕೊಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಸುಮಾರು ಒಂದು 10-15 ಮನೆ ಇದೆ. ಅದರಿಂದ ಇಲ್ಲಿಗೆ ಇದುವರೆಗೆ ಕೂಡ ಯಾವುದೇ ರೀತಿಯ ಒಂದು ಈ ರಸ್ತೆಗೆ ಒಂದು ಮಣ್ಣು ಹಾಕೋದಾಗ್ಲಿ ಗ್ರಾಮ ಪಂಚಾಯತಿ ಲೆಕ್ಕದಲ್ಲಿ ಅಥವಾ ಬೇರೆ ಯಾರಾದ್ರೂ ರಾಜಕೀಯ ವ್ಯಕ್ತಿಗಳಿಂದ ಏನಾದ್ರು ಕೆಲಸ ಆಗೋದಾದ್ರೆ ಇದುವರೆಗೂ ಆಗ್ಲಿಲ್ಲ ನಮ್ಗೆ. ಈಗ ಕಳೆದ ಬಾರಿ ಕೂಡ ನಮ್ಮ ಕಾಂಕ್ರೀಟ್ ರಸ್ತೆ ಗುದ್ಲಿ ಪೂಜೆಗೆಲ್ಲ ಶಾಸಕರು ಬಂದಿದ್ರು. ಆ ಗಮನಕ್ಕೆ ಅವಾಗ ತಂದಿದ್ವಿ ಸರ್. ಈ ರಸ್ತೆನ ಕಂಟಿನ್ಯೂ ಆಗಿ ಅಲ್ಲಿ ಮಲ್ಲೇಶನ ಗುಡ್ಡದಿಂದ ಈ ಅಮೀನ್ಕುಡ್ಗೆವರೆಗೆ ಈ ರಸ್ತೆನ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಏನ್ ಮಾಡಿದಾರೆ, ಅಲ್ಲಿ ನಾಗನ್ಮಕ್ಕಿ ಸರ್ಕಲ್ ಅಂತ ಇದೆ, ಅಲ್ಲಿವರೆಗೆ ಮಾತ್ರ ಅದನ್ನ ನಿಲ್ಸಿದ್ದಾರೆ. ಆಮೇಲೆ ಈ ಕೆಳಗಡೆಗೆ ರಸ್ತೆನ ಅಲ್ಲಿಗೆನೆ ಸ್ಟಾಪ್ ಮಾಡಿ ನಿಲ್ಸಿದ್ದಾರೆ ಸರ್. ಅದು ಏನು ಕಾರಣ ಅಂತ ಇದುವರೆಗೆ ನಮ್ಗೆ ಗೊತ್ತಾಗಿಲ್ಲ. ಅಲ್ಲಿ ಬಂದಾಗ ಅಲ್ಲಿ ಅವರು ಯಾರು ಮೇಡಮ್ ಅವ್ರು ಬಂದಾಗ ಅಲ್ಲಿ ನಮ್ಮನ್ನೇ ಕರೆದಿದ್ರು. ಅದೇ ನಾವು ಈ ಕಡೆಗೆ ಬನ್ನಿ ಮೇಡಮ್ ಅಂತ ಹೇಳಿದ್ರು ಕೂಡ ಅಲ್ಲಿ ಯಾರು ಸರಿಯಾಗಿ ಸ್ಪಂದನೆ ಮಾಡಿಲ್ಲ. ಅವ್ರನ್ನ MLA ಅವ್ರನ್ನ ಆ ಕಡೆ ಕರ್ಕೊಂಡು ಹೋಗಿದ್ರು. ನಾವೆಲ್ಲ ಅದನ್ನ ಮಾತಾಡಿ ಆಗಿದೆ, ನಿಮ್ಗೆ ರಸ್ತೆ ಆಗುತ್ತೆ ಅಂತ ಹೇಳಿ ಅವ್ರನ್ನ ಅಲ್ಲಿಂದ ಆ ಕಡೆ ಕರ್ಕೊಂಡು ಹೋಗಿದ್ದಾರೆ ಸರ್. ಮುಂಬರುವ ಚುನಾವಣೆ ಇನ್ನೇನು ಈಗ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಇನ್ನೇನು ಚುನಾವಣೆ ಬರ್ತಾ ಇದೆ. ಈ ಇದರಲ್ಲಿ ಈ ಟೈಮ್ ಒಳಗಡೆ ನಮ್ಗೆ ಏನಾದ್ರು ರಸ್ತೆ ಆದ್ರೆ ನಾವು ನಮ್ಮ ಮತನ ಚಲಾವಣೆ ಮಾಡ್ತೀವಿ. ಇಲ್ಲ ಅಂದ್ರೆ ಮುಂಬರುವ ಚುನಾವಣೆಗಳನ್ನೆಲ್ಲ ನಾವು ಬಹಿಷ್ಕಾರ ಮಾಡ್ತೀವಿ. ಈ ಹಿಂದೆನೂ ನಾವು ಮತದಾನ ಬಹಿಷ್ಕಾರ ಅಂತ ಮಾಡಿದ್ವಿ ಸರ್. ಅವಾಗ ಏನ್ ಮಾಡಿದ್ರು, ಈ ಗ್ರಾಮ ಪಂಚಾಯತಿಯಿಂದ ಮತ್ತೆ ತಾಲೂಕು ಪಂಚಾಯತಿನಿಂದ ಅಲ್ಲಿಂದ ಸಿಬ್ಬಂದಿ ವರ್ಗದವರೆಲ್ಲ ಬಂದು ನಿಮ್ಗೆ ನಿಮ್ಮ ಸಮಸ್ಯೆನ ನಾವು ಆದಷ್ಟು ಎಲೆಕ್ಷನ್ ಮುಗ್ದಿ ಕೂಡ್ಲೆ ಈ ಸಮಸ್ಯೆಗೆ ಸರಿಯಾಗಿ ಎಲ್ಲ ಅಧಿಕಾರಿಗಳನ್ನೆಲ್ಲ ಕರ್ಕೊಬಂದು ನಿಮ್ಗೆ ಸರಿಯಾದ ಒಂದು ರಸ್ತೆ ತಿರುಗಾಡ್ಲಿಕ್ಕೆ ಹಾಗೂ ನೀರಿಂದು ಒಂದು ಸರಿಯಾಗಿ ವ್ಯವಸ್ಥೆ ಮಾಡಿ ಕೊಡ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ರು. ಅದಕ್ಕೋಸ್ಕರ ನಾವು ಮತದಾನವನ್ನ ನಾವು ಹೋದ ವರ್ಷನೇ ವಿಧಾನಸಭಾ ಇದಕ್ಕೆ ಮತನ್ನ ಚಲಾವಣೆ ಮಾಡಿದೀವಿ. ಆದ್ರೆ ಮುಂಬರುವ ಇನ್ನೇನಾದ್ರು ಇದು ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಏನಾದ್ರು ಎಲೆಕ್ಷನ್ ಚುನಾವಣೆ ಬಂದಾಗ ನಾವು ಇದಕ್ಕೆ ಖಂಡಿತವಾಗ್ಲೂ ನಾವು ಮತದಾನ ಬಹಿಷ್ಕಾರ ಮಾಡ್ತೀವಿ ಅಂತೇಳಿ ಹೇಳಕ್ಕೆ ಇಚ್ಛಿಸ್ತೀವಿ. ಈಗ ಇದುವರೆಗೂ ಅಲ್ಲಿಗೆ ಕಾಮಗಾರಿಗೆ ಸಿಂಚನೆ ಅನುದಾನ ಏನು ಇಟ್ಟಿಲ್ಲ ನೀವು ಕೇಳಿದಾಗ? ಅಲ್ಲಿ ಇಟ್ಟಿದ್ದೀನ ಅಂತ ಹೇಳಿದ್ರು ಸರ್. ಆದ್ರೆ ಇದುವರೆಗೂ ನಮ್ಗೆ ಅದ್ರ ಬಗ್ಗೆ ಏನು ಯಾರ ಹತ್ರ ಕೇಳಿದ್ರೆ ಇಟ್ಟಿದ ಅಂತ ಹೇಳ್ತಾರೆ. ಆದ್ರೆ ಅದ್ರ ಬಗ್ಗೆ ಯಾರ ಹತ್ರ ಆರ್ಡರ್ ಕಾಪಿ ಏನಾದ್ರು ಇದೆಯಾ ಅಂತ ಕೇಳಿದ್ರೆ ಇಲ್ಲ ಅಂತಾನೆ ಹೇಳ್ತಿದ್ದಾರೆ. ನಾವು ಹಿಂದೆ ಇದಕ್ಕಿಂತ ಮುಂಚೆ ಈಗ ಒಂದು ತಿಂಗಳು ಆಯ್ತೇನ MLA ಅವರು ಕೂಡ ನಾವು ಗಮನಕ್ಕೆ ತಂದಿದ್ವಿ. ಮೇಡಮ್, ಇದೊಂದು ಆದಷ್ಟು ನಮ್ಗೆ ರಸ್ತೆ ಭಾರಿ ತೊಂದರೆ ಆಗ್ತಿದೆ, ಹುಡುಗರಿಗೆ ಮತ್ತೆ ವಯಸ್ಸಾದವ್ರಿಗೆಲ್ಲ ತಿರುಗಾಡ್ಲಿಕ್ಕೆ ಅಂತ ಹೇಳಿ ತೊಂದರೆ ಆಗ್ತಿದೆ. ಆದ್ರಿಂದ ದಯವಿಟ್ಟು ಇದೊಂದು ರಸ್ತೆನ ಮಾಡಿಕೊಡಿ ಅಂತೇಳಿ ಅವ್ರ ಹತ್ರ ಹೇಳಿದ್ವಿ. ಇನ್ನು ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಅವ್ರ ಹತ್ರ. ನಿಮ್ಮ ಹೆಸರು? ನನ್ನ ಹೆಸರು ಅರುಣ B ಅಂತೇಳಿ, ನಾಗನ್ಮಕ್ಕಿ ನಿವಾಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.